ಕನ್ನಡಿಯ ಕೈವಿಡಿದು ನೋಳ್ಪನ ಕಣ್ಣುಗಳು ಕಂಡಲ್ಲಿ ಎರಗದೆ ತನ್ನ ಪ್ರತಿಬಿಂಬವನೆ ಕಾಣಿ ಪದರ್ಪಣವು ಬಿಟ್ಟು ಧನ್ಯರಿಳೆಯೊಳಗೆಲ್ಲ ಕಡೆಯಲಿ ನಿನ್ನ ರೂಪವ ನೋಡಿ ಸುಖಿಸುತ್ತ ಸನ್ನುತಿಸುತ್ತಾನಂದ ವಾರಿಧಿಯೊಳಗ ಮುಳುಗಿಹರು. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕ ನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಗ್ನಮರಾಸುರಸಿದ್ಧವಂದ್ಯಂ. ದಾಸವರ್ಯಂ ದಯಾಯುಕ್ತಂ ದೂರೀಕೃತ ದುರಾಶಿಷಂ ಹರಿಕಥಾಮೃತಸಾರವಕ್ತಾರಂ ಜಗನ್ನಾಥ ಗುರುಂ ಭಜೆ. ಶ್ರೀ ಹರಿಕಥಾಮೃತಸಾರ ನೈವೇದ್ಯ ಪ್ರಕರಣ ಸಂಧಿ ಪದ್ಯ 13. ಕನ್ನಡಿಯ ಕೈ ಹಿಡಿದು ನೋಳ್ಪನ ಕಣ್ಣುಗಳು ಕಂಡಲ್ಲಿ ಎರಗದೆ ಎಂಬ ಈ ಪದ್ಯದ ಮೂಲಕ ಶ್ರೀ ಜಗನ್ನಾಥದಾಚಾರ್ಯರು ಸರ್ವತ್ರ ಭಗವದ್ರೂಪಗಳನ್ನು ಚಿಂತಿಸುತ್ತಾ ಸುಖಿಸುವ ಭಗವದ್ಭಕ್ತರನ್ನು ದೃಷ್ಟಾಂತದ ಮೂಲಕ ಹೇಳುತ್ತಾರೆ. ಕನ್ನಡಿಯಲ್ಲಿ ನೋಡಿಕೊಂಡಾಗ ನಮ್ಮ ಪ್ರತಿಬಿಂಬವು ದರ್ಪಣದಲ್ಲಿ ಮೂಡುವುದು. ಆ ಪ್ರತಿಬಿಂಬವು ನಮ್ಮಂತೆ ಸದೃಶವಾಗಿರುವುದು. ಸಾದೃಶ್ಯ ಭಾವವೇ ಬಿಂಬ ಪ್ರತಿಬಿಂಬಗಳಿಗಿರುವ ಪರಸ್ಪರ ಸಂಬಂಧವು. ದರ್ಪಣದಲ್ಲಿಯೇ ನಮ್ಮ ನೇತ್ರಗಳನ್ನು ನೆಟ್ಟು ನೋಡಿದಾಗ ಪ್ರತಿಬಿಂಬವು ಸ್ಪಷ್ಟವಾಗಿ ಕಾಣಿಸುವುದು. ಅನ್ಯತ್ರ ನೋಡಿದರೆ ಪ್ರತಿಬಿಂಬವು ಕಾಣಿಸುವುದಿಲ್ಲ. ದರ್ಪಣದಲ್ಲಿ ಲಕ್ಷ್ಯ ಬಿಟ್ಟರೆ ದರ್ಪಣಗತ ತನ್ನ ಪ್ರತಿಬಿಂಬವನ್ನು ನೋಡಿ ಸಂತೋಷ ಪಡುತ್ತೇವೆ. ಅಂತೆಯೇ ಜಗದ್ಭರಿತನಾದ ಸರ್ವತ್ರ ವ್ಯಾಪ್ತನಾದ ಭಗವದ್ರೂಪವನ್ನು ನೋಡಿ ಸುಖಿಸುವವರು ಅದೆಂತಹ ಧನ್ಯರೋ ಎಂದು ಉದ್ಗರಿಸಿದ್ದಾರೆ. ಈ ಭಾವವನ್ನೇ ಕಂಡಲ್ಲಿ ವಿಶ್ವರೂಪ ಕಾಂಬೋರೋ ಎಂದಿದ್ದಾರೆ. ಹಾಗೆ ಸರ್ವತ್ರ ವ್ಯಾಪ್ತವಾದ ಭಗವದ್ರೂಪಗಳನ್ನು ತನ್ನ ಅಂತರಂಗದಲ್ಲಿ ನಿಶ್ಚಲ ಚಿತ್ತದಿಂದ ನೋಡಿ ಸುಖಿಸುವರು ವ್ಯಾಪ್ತೋಪಾಸಕರು. ಅಂತಹ ಪರಮ ಭಗವದ್ಭಕ್ತರು ಆ ಭಗವದ್ರೂಪಗಳನ್ನು ಗುಣಗಳನ್ನು ಭಕ್ತಿ ಭಾವದಿಂದ ಕೊಂಡಾಡುತ್ತಿರುವರು. ಅದರಿಂದುಂಟಾದ ಸುಖವೆಂಬ ಸಮುದ್ರದಲ್ಲಿ ಮುಳುಗಿ ಭಗವಂತನ ಗುಣಗಾನಗಳಲ್ಲಿಯೇ ತಲ್ಲೀನರಾಗಿ ಬಿಡುತ್ತಾರೆ. ಪ್ರತಿಬಿಂಬದ ಸ್ಪಷ್ಟತೆ ದರ್ಪಣದಲ್ಲಿ ನಾವು ಇಡುವ ಏಕಾಗ್ರ ಚಿತ್ತ ರೂಪವಾದ ಲಕ್ಷ್ಯವಿದ್ದಂತೆ ಸರ್ವಾಧಿಷ್ಠಾನಗಳಲ್ಲಿ ಇರತಕ್ಕ ಶ್ರೀ ಪರಮಾತ್ಮನ ವ್ಯಾಪ್ತ ರೂಪಗಳನ್ನು ನಿಶ್ಚಂಚಲ ಚಿತ್ತದಿಂದ ಧ್ಯಾನಿಸಿ ನೋಡಿ ಸುಖಿಸಬೇಕು. ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ ಶ್ರೀಕೃಷ್ಣಾರ್ಪಣಮಸ್ತು.